ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪುರಾಣವೈರಿ ಗ್ರಂಥಮಾಲಾ ಅಥವಾ ಪುರಾಣವೈರಿ ಗ್ರಂಥಮಾಲೆ ಈ ಶೀರ್ಷಿಕೆಯಲ್ಲಿರೋ 2ನೇ ಪುಸ್ತಕ ನಾಸ್ತಿಕ ಧೂಮವನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಹಿಂದೆ ಭಗವಂತನ ಮೇಲೆ ಸೇಡು ಅನ್ನೋ ಮೊದಲನೇ ಪುಸ್ತಕ ಮುಗಿಸಿದ್ದೀವಿ. ಅದರಲ್ಲಿ ಕನಕಸೇನನಿಗೆ ವೈದಿಕ ಧರ್ಮ ಅಥವಾ ಕೃಷ್ಣ ವೈದಿಕ ದೇವರ ಮೇಲೆ ಇದ್ದಂಥ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಒಂದು ಪಥಕ ರಚಿಸಿ ತನ್ನ ವಂಶದವ್ರನ್ನ, ತನ್ನ ಮೊಮ್ಮಕ್ಕಳನ್ನು ಅದಕ್ಕೆ ಆಯುಧವಾಗಿ ಉಪಯೋಗಿಸ್ತಾನೆ. ಅವರ ಹೆಸರು ಜಯದ್ರಥ. ಈ ಕಥೆಯಲ್ಲೂ ಈಗ ನಾಸ್ತಿಕ ಧೂಮದಲ್ಲೂ ಜಯದ್ರಥನೇ ವಿಲನ್. ಆದರೆ ಈ ಕಥೆ ಸ್ಟಾರ್ಟ್ ಆಗೋದು ಜರಾಸಂಧನಿಂದ. ಈಗ ಮೊದಲಿಗೆ ಜರಾಸಂಧ ಅಂದರೆ ಯಾರು? ಇವನು ಹುಟ್ಟಿದಾಗ 2 ಹೋಳಾಗಿ ಹುಟ್ಟಿದ್ನಂತೆ. ಇವನ್ನ ಸತ್ತಿದ ಪಾಪು ಅಂತ ಹೇಳಿ ಕೋಟೆಯಿಂದ ಹೊರಗೆ ಬಿಸಾಕಿದಾಗ ಜರ ಅನ್ನೋ ಒಂದು ರಾಕ್ಷಸಿ ಆ 2 ದೇಹದ ಭಾಗಗಳನ್ನು ಒಟ್ಟುಗೂಡಿಸಿದಾಗ ಅದು ಪ್ರಾಣ ಬಂದು ಅಳೋಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಆಗ ಅಲ್ಲಿದ್ದ ಸೇವಕಿಯರು ಅವರ ತಾಯಿಗೆ ತಗೊಂಡೋಗಿ ಪಾಪುನ್ನ ಕೊಟ್ಟಿರ್ತಾರೆ. ಹೀಗಾಗಿ ಅವನಿಗೆ ಜರನಿಂದ ಸಂಧಿಸಲ್ಪಟ್ಟಿದ್ದ ವ್ಯಕ್ತಿ ಆದ ಕಾರಣ ಜರಾಸಂಧ ಅನ್ನೋ ಹೆಸರು ಬಂತು. ಇವನು ಚಂಡಿ ಉಪಾಸಕ. ಬರ್ತಾ ಬರ್ತಾ ಇವನು ರಾಜ್ಯಭಾರ ಮಾಡುವಾಗ ಯಾವ ರಾಜ್ಯದಲ್ಲಿ ಯಾರ್ಯಾರನ್ನ ಅವನು ಸೋಲಿಸ್ತಾನೋ, ಸ್ವಲ್ಪ ದೊಡ್ಡ ತಲೆಗಳನ್ನು, ಅಧಿಕಾರದಲ್ಲಿರೋವಂಥವ್ರನ್ನ, ಆ ರಕ್ತವನ್ನು ತಂದು ಚಂಡಿಗೆ ಅಭಿಷೇಕ ಮಾಡ್ತಿದ್ದಂತೆ, ರಕ್ತತರ್ಪಣ ಮಾಡ್ತಿದ್ದಂತೆ. ಹೀಗೆ ನಡ್ಕೊಳ್ತಾ ಇರುವಾಗ ಇವನಿಗೆ ಫ್ರೆಂಡ್ಸ್ ಇಬ್ಬರು ಇರ್ತಾರೆ. ಒಂದು ಶಿಶುಪಾಲ ಮತ್ತು ಗೋನಂದ. ಕೃಷ್ಣ ಮದುವೆ ಆಗಬೇಕು ಅಂತ ರುಕ್ಮಿಣಿನ ಎತ್ಕೊಂಡು ಹೋಗುವಾಗ ಈ ಶಿಶುಪಾಲ ರುಕ್ಮಿಣಿ ಬಗ್ಗೆ ಪ್ರೀತಿ ಬೆಳೆಸ್ಕೊಂಡಿರ್ತಾನೆ. ಆದರೆ ಶಿಶುಪಾಲನಿಗೆ ರುಕ್ಮಿಣಿ ಸಿಗೋದಿಲ್ಲ. ಕೃಷ್ಣ ಎತ್ಕೊಂಡೋಗಿ ಮದುವೆ ಆದ ಕಾರಣ ಶಿಶುಪಾಲನಿಗೆ ಕೃಷ್ಣನ ಮೇಲೆ ಸೇಡು. ಶಿಶುಪಾಲ ಜರಾಸಂಧನಿಗೆ ಸ್ನೇಹಿತನಾದ ಕಾರಣ ಜರಾಸಂಧನಿಗೂ ಕೃಷ್ಣನಂದರೆ ಸೇಡು. ಹೀಗೆ ನಡೆಯುವಾಗ ಒಂದು ಸತಿ ಕೃಷ್ಣನ ಡೈರೆಕ್ಷನ್ಸ್ ಫಾಲೋ ಮಾಡಿ ಭೀಮ ಮತ್ತು ಅರ್ಜುನ ಜರಾಸಂಧನ ಹತ್ರ ಬ್ರಾಹ್ಮಣ ವೇಷದಲ್ಲಿ ಬಂದು ಯುದ್ಧ ಮಾಡಬೇಕು, ಒಂದು ಸತಿ ನೀವು ತುಂಬ ದೊಡ್ಡ ಎಷ್ಟೊಂದು ಜನರನ್ನ ಸಾಯಿಸಿ ಎಷ್ಟು ದೊಡ್ಡ ಯುದ್ಧ ನಿಪುಣರು, ನಿಮ್ಮ ಹತ್ರ ನಮ್ಮ ವಿದ್ಯೆಯನ್ನು ಪ್ರದರ್ಶಿಸಬೇಕು, ನಿಮ್ಮ ಜೊತೆ ಒಂದು ಸತಿ ಯುದ್ಧ ಮಾಡಬೇಕು ಅಂತ ಯಾಚಿಸ್ತಾರೆ. ಆಗ ಜರಾಸಂಧ ಒಪ್ಕೊಂಡಾಗ ಭೀಮ ಜರಾಸಂಧನ 2 ಹೋಲ್ಡ್ ಮಾಡ್ತಾನೆ. ಕೃಷ್ಣ ಕೊಟ್ಟಿದ್ದ ಡೈರೆಕ್ಷನ್ಸ್ ಮೇರೆಗೆ ಅವನು 2 ಭಾಗ ಆದ ತಕ್ಷಣ ಸತ್ತು ಹೋಗ್ತಾನೆ. ಇವನ ನಂತರ ಇವನ ಮಗ ಸಹದೇವ ಮಹಾಭಾರತದ ಯುದ್ಧದ ಕಾಲದಲ್ಲಿ ಸಾಯ್ತಾನೆ. ಸಹದೇವನ ಮಗ ಮಾರ್ಜರಿ ಅಂತ ನಾವು ಅಲ್ಲಲ್ಲಿ ಓದ್ತೀವಲ್ವ ಹಳೆಯ ಕಾಲದ ಪುಸ್ತಕದಲ್ಲಿ. ಇವನ ಹೆಸರು, ಮತ್ತೊಂದು ಹೆಸರು ಸೋಮಂದಿ. ಅವನ ಸೋಮಂದಿ ಅಥವಾ ಮಾರ್ಜರಿ 2 ಹೆಸರಲ್ಲೂ ಐಡೆಂಟಿಫೈ ಮಾಡ್ತಾರೆ ಇವನ್ನ. ಇವನು ರಾಜ್ಯಭಾರಕ್ಕೆ ಬರ್ತಾನೆ. ಆಗ ಕೋಟೆಯಲ್ಲಿರೋ ಚಂಡಿ ವಿಗ್ರಹವನ್ನು ಯಾವುದೋ ಒಬ್ಬ ಚಂಡಿ ಉಪಾಸಕನಿಗೆ ಕೊಟ್ಟುಬಿಡ್ತಾನೆ. ಹೇಳ್ತಾನೆ, ಈ ಚಂಡಿ ವಿಗ್ರಹ ನಮ್ಮ ತಾತ ಅಷ್ಟು ಪೂಜೆ ಮಾಡಿದರು, ನಮ್ಮ ತಾತನಾಗಲಿ ನಮ್ಮ ಅಪ್ಪನನ್ನಾಗಲಿ ಕಾಪಾಡಲಿಲ್ಲ ಅಲ್ವಾ, ಇದು ಏನಕ್ಕಿಲ್ಲಿ, ಇದಿದ್ದಷ್ಟು ಇಲ್ಲಿ ಅರಿಷ್ಟ, ಈ ಉಪಾಸನೆ ಮಾಡಿದಷ್ಟು ದಿನ ಇಲ್ಲಿ ಎಷ್ಟೊಂದು ಜನಕ್ಕೆ ಪ್ರಾಣ ಹೋಗಿದೆ, ಬೇಡ ಅಂತ ಹೇಳಿ ಕೊಟ್ಬಿಡ್ತಾನೆ. ಆ ಉಪಾಸಕ ಒಂದು ದಟ್ಟವಾದ ಕಾಡಿನ ಮಧ್ಯೆ ತಗೊಂಡೋಗಿ ಅದನ್ನು ಪ್ರತಿಷ್ಠಿಸ್ತಾನೆ. ಅಲ್ಲಿಗೆ ಹೋಗಲಿಕ್ಕೆ ಅವನಿಗೆ 22 ದಿನಗಳ ಕಾಲ ಇಳಿಯುತ್ತೆ. ಆಗ ಎಲ್ಲರೂ ಅಂದ್ಕೊಳ್ತಾರೆ, 22 ದಿನ ಅವನು ನಡ್ಕೊಂಡು ಹೋದ್ನಲ್ಲ ಆ ಚಂಡಿ ವಿಗ್ರಹವನ್ನು ತಗೊಂಡು, ಎಲ್ಲೂ ಪೂಜೆ ಏನು ಇಲ್ದಲೇ. ಹಾಗಾಗಿ ಆ 22 ಜನ್ರೇಷನ್ಸು ಈ ಜರಾಸಂಧನ ವಂಶದವರೇ ರಾಜ್ಯಭಾರ ಮಾಡ್ತಾರೆ. ಎಲ್ಲರ ಬಾಯಲ್ಲಿ ಬರೋದು ಉಂಟು, ಈ ಚಂಡಿ ಇವರಿಗೆ ಶಾಪ ಕೊಟ್ಟಿದ್ದಾರೆ ಅಂತ. ಹೀಗೆ ಅದು ಏನೇ ಇರಲಿ, ಜರಾಸಂಧನ ವಂಶ ಅಂತೂ 22 ತಲೆಮಾರುಗಳು ಇದ್ದರು. ಆ 22ನೇ ತಲೆಮಾರಿನವನು ರಿಪುಂಜಯ. ಈಗ ನಡೆಯೋ ಕತೆ ಅವನ ಸುತ್ತಲೂ ನಡೆಯುತ್ತೆ. 10ನೇ ಜನ್ರೇಷನಲ್ಲಿದ್ದವನು ಬೃಹತ್ ರಾಜ. ಇವನು ಚಂಡಿ ಉಪಾಸಕ ಮತ್ತು ವೈದಿಕ ಧರ್ಮವನ್ನು
ತುಂಬ ಯಥೇಚ್ಛವಾಗಿ ಫಾಲೋ ಮಾಡ್ತಾ ಇರ್ತಾನೆ. ಈ ವೈದಿಕ ಧರ್ಮವನ್ನೇ ಹಿಂದೂ ಧರ್ಮ ಅಂತ ಈ ಕವಿ ಎಲ್ಲೂ ಉಲ್ಲೇಖಿಸೋದಿಲ್ಲ. ಕಾರಣ ಕ್ರಿಶ್ಚಿಯಾನಿಟಿ, ಇಸ್ಲಾಂ ಈ ಎರಡು ಅಥವಾ ಜೈನರು ಇವೆಲ್ಲ ಈ 2000 ವರ್ಷಗಳಿಂದ ಬಂದಿರೋದ್ರ ಕಾರಣ, ಅದರ ಹಿಂದೆ ಇವು ಇಲ್ಲದ ಕಾರಣ ಆಗ ವೈದಿಕ ಧರ್ಮ ಅಥವಾ ಉಪನಿಷತ್ ಧರ್ಮ ಅಥವಾ ಸನಾತನ ಧರ್ಮ ಅಂತ ಐಡೆಂಟಿಫೈ ಮಾಡ್ತಾಯಿದ್ರು ಈ ಧರ್ಮವನ್ನು. ಆಗ ಆಗಿನಿಂದ ಎಲ್ಲ ರಾಜಂದಿರು ವೈದಿಕ ಧರ್ಮವನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಆದರೆ ಜರಾಸಂಧನ ಟೈಮಿಂದ ರಿಪುಂಜಯನವರೆಗೂ ಇದ್ದ ಎಲ್ಲ ರಾಣಿಯರು 32 ಜನ. ಇವರು ಎಲ್ಲರೂ ಹಿಂದೂ ಧರ್ಮವನ್ನು ಅಥವಾ ವೈದಿಕ ಧರ್ಮವನ್ನು ಪರಿಪೂರ್ಣವಾಗಿ ಆಚರಿಸ್ತಾ ಇರ್ತಾರೆ. ಈ ರಿಪುಂಜಯನ ಹೆಂಡತಿ ಹೆಸರು ಮಹೇಶ್ವರಿ. ಇವಳು ಚಂಡಿ ಉಪಾಸಕಳು. ಇವಳು ಕಾಶ್ಮೀರ ದೇಶದವಳು. ಇಲ್ಲಿ ಇವಳ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡೋದಾದರೆ, ಈ ಗೋನಂದ ಒಂದು ಸಲ ಬಲರಾಮನ ಕೈಯಲ್ಲಿ ಸಾಯ್ತಾನೆ. ಅವನ ಹೆಂಡತಿ ಆಗ ಪ್ರೆಗ್ನೆಂಟ್ ಇರ್ತಾಳೆ. ಅವರ ಮಗ ದಾಮೋದರ ರಾಜ್ಯಭಾರ ಮಾಡ್ತಾನೆ. ದಾಮೋದರನೂ ಸಾಯ್ತಾನೆ. ಅವರ ಹೆಂಡತಿ ಯಶೋಮತಿ, ಅವಳು ಪ್ರೆಗ್ನೆಂಟ್ ಇರ್ತಾಳೆ. ದಾಮೋದರ ತೀರ್ಕೊಂಡಾಗ ಅವಳು ಒಂದು ಗಂಡು ಮಗುವಿಗೆ ಜನನ ಕೊಡ್ತಾಳೆ. ಅವನ ಹೆಸರು ಮತ್ತೆ ಗೋನಂದ ಅಂತಲೇ ಇಡ್ತಾರೆ. ಈ ಯಶೋಮತಿ ಆ ಗೋನಂದನಿಗೆ ಮತ್ತೆ ಆ ಕಾಶ್ಮೀರ ದೇಶವನ್ನು ಒಪ್ಪಿಸ್ತಾಳೆ. ಇವರು ಪಾಂಡವರಿಗೆ ಸಾಮಂತ ರಾಜರಾಗಿ ಉಳಿತಾರೆ. ಹೀಗಿರುವಾಗ ಆ ಗೋನಂದನಿಗೆ ಮಕ್ಕಳಾಗಲ್ಲ. ಅವನು ತೀರ್ಕೊಂಡ್ಮೇಲೆ ಅಲ್ಲಿ ಮತ್ತೆ ಕಿತ್ತಾಟ, ರಾಜ್ಯಕ್ಕಾಗಿ ಅಧಿಕಾರಕ್ಕಾಗಿ ಕಿತ್ತಾಟ ಸ್ಟಾರ್ಟ್ ಆಗತ್ತೆ. ಆ ಹೊತ್ತಿನಲ್ಲಿ ಈ ಪರೀಕ್ಷಿತ ರಾಜ ರಾಜ್ಯಭಾರ ಮಾಡ್ತಿರ್ತಾನೆ. ಪರೀಕ್ಷಿತ ರಾಜ ಅಂದರೆ ಕರ್ಣನ ಮಗ. ಈ ಕರ್ಣನ ಮಗ ಪರೀಕ್ಷಿತ ರಾಜ ಏನು ಮಾಡ್ತಾನೆ, ಅಲ್ಲಿ ಎಲ್ಲರನ್ನೂ ಸದ್ದು ಮಣಗಿಸಿ ಇವನ ಮಗ, ಎರಡನೇ ಮಗ ಜನಮೇಜಯನ ತಮ್ಮ ಹರ್ಣದೇವ, ಅವನಿಗೆ ಕಾಶ್ಮೀರ ದೇಶವನ್ನು ಒಪ್ಪಿಸ್ತಾನೆ. ಆಗಿನಿಂದ ಈ ದಾಮೋದರ, ಗೋನಂದನ ಅವರ ಅಣ್ಣ ತಮ್ಮಂದಿರ ಮಕ್ಕಳು ಇವರು ಯಾರಿರ್ತಾರೆ ಅವರೆಲ್ಲರೂ ಸಣ್ಣ ಪುಟ್ಟ ಪಾಲೆಗಾರರಾಗಿ ಉಳಿತಾ ಇರ್ತಾರೆ. ಆದರೆ ಅವರು ಇರೋದು ಮಾತ್ರ ಪಕ್ಕದ ರಾಮಟ, ಬಹಳಿಕ ಈ ದೇಶಗಳಲ್ಲಿ, ಮ್ಲೇಚ್ಛ ದೇಶದಲ್ಲಿ ಇರ್ತಾರೆ. ಬಂದು ಹೋಗ್ತಾ ಇರ್ತಾರೆ. ಹೀಗೆ 1000 ವರ್ಷಗಳ ಕಾಲ ನಡೆಯುತ್ತೆ. ಅಷ್ಟೊತ್ತಿಗೆ ಪರೀಕ್ಷಿತ ರಾಜ ಇವರ ವಂಶ ಕೂಡ 22 ತಲೆಮಾರುಗಳು ಉರುಳಿರ್ತವೆ. ಆಗ ಜರಾಸಂಧನ ವಂಶದಲ್ಲೂ 22 ತಲೆಮಾರುಗಳು ಉರುಳಿರ್ತವೆ. ಕಾಶ್ಮೀರ ದೇಶದಲ್ಲಿ ಆ ಪಕ್ಕದಲ್ಲಿ ಇದ್ದ ಈ ನಳಸೇನ ಅನ್ನೋ ಒಬ್ಬ ದಾಮೋದರ ಮತ್ತು ಗೋನಂದನ ವಂಶದವರು ಎಲ್ಲ ಒಟ್ಟಾಗಿ ಬಂದು ಈ ಕೊನೆಯ ಪಾಂಡವ ರಾಜನನ್ನು ಸೋಲಿಸ್ತಾರೆ. ಆಗ ಕಾಶ್ಮೀರವನ್ನು ಅವರು ಆಳಲಿಕ್ಕೆ ಶುರು ಮಾಡ್ತಾರೆ. ಆ ಹೊತ್ತಿನಲ್ಲಿ ಅವನಿಗೆ ಒಬ್ಬ ಮಗ ಇರ್ತಾನೆ, ನಳಸೇನನಿಗೆ. ಅವನ ಹೆಸರು ಸುರಸೇನ. ಅವನ ಹೆಂಡತಿ ಗಿರಿಜಾದೇವಿ. ಇವರು ಎಲ್ಲರೂ ಮ್ಲೇಚ್ಛ ದೇಶದಲ್ಲಿ ಇದ್ದು ಇವರ ಭಾಷೆ, ಆಚಾರ ವಿಚಾರ, ನಂಬಿಕೆಗಳು ಬದಲಾಗಿದ್ರೂ ಹಿಂದೂ ಧರ್ಮವನ್ನು ಪೂರ್ತಿ ಬಿಟ್ಟಿರೋದಿಲ್ಲ. ಗಂಡಸರು, ಹೆಂಗಸರು ಯಥಾ ಪ್ರಕಾರ ಹಿಂದೂ ಧರ್ಮ, ವೈದಿಕ ಧರ್ಮವನ್ನು ಪರಿಪೂರ್ಣವಾಗಿ ಆಚರಿಸ್ತಾ ಇರ್ತಾರೆ. ಈ ಗಿರಿಜಾದೇವಿಗೆ ಪ್ರೆಗ್ನೆನ್ಸಿ, ಡೆಲಿವರಿ ಕಷ್ಟ ಆಗುತ್ತೆ. ಆಗ ಪಕ್ಕದ ರಾಮಟ ದೇಶಕ್ಕೆ ಹೋಗ್ತಾಳೆ. ಅಲ್ಲಿ ಹೋದಾಗ ಅಲ್ಲಿ ಇದ್ದ ಸೇವಕಿಯರು ಹೇಳ್ತಾರೆ, ನಿನಗೆ ಈಸಿಯಾಗಿ ಡೆಲಿವರಿ ಆಗಬೇಕು ಅಂದರೆ ನೀನು ಮ್ಲೇಚ್ಛರ ದೇವರನ್ನು ನಂಬಿ ಅಲ್ಲಿನ ಪ್ರೇಯರ್ಸ್ ಮಾಡಬೇಕು. ಮತ್ತು ಈ ವೈದಿಕ ಧರ್ಮಗಳಿಗೆ ಚಿಹ್ನೆಯಾದಂಥ ಬೈತಲೆಯಲ್ಲಿ ಸಿಂಧೂರ, ಹಣೆಯಲ್ಲಿ ಬೊಟ್ಟು, ಮಂಗಳಸೂತ್ರ, ಬಳೆ ಎಲ್ಲ ತೆಗಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಗಿರಿಜಾದೇವಿ ಹೇಳ್ತಾರೆ, ಒಂದು ವೇಳೆ ನಾನು ಸತ್ತರೆ ಸಾಯ್ತೀನಿ ಅಷ್ಟೇ ಅಲ್ವಾ, ನಾನು ಸತ್ತರೆ ಆಗಲೇ ನನ್ನ ಜೊತೆಗೆ ಇವು ಹೋಗುತ್ತೆ ಬಿಟ್ಟು ನಾನು ಬದುಕಿದ್ದಂಗೆ ಇವೆಲ್ಲ ಏನು ತೆಗೆಯೋದಿಲ್ಲ ಅಂತ ಹೇಳ್ತಾಳೆ. ಆದರೆ ಒಂದು ರಿಕ್ವೆಸ್ಟ್ ಮಾಡ್ತಾಳೆ, ನನ್ನ ಮಕ್ಕಳು ಹುಟ್ಟಿದ್ರೆ ಅವ್ರನ್ನ ಸಾಯಿಸ್ಬಿಡಿ, ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಅವಳು ಹೇಳ್ದಂಗೆ ಅವಳು ಸತ್ತೋಗ್ತಾಳೆ. 2 ಮಕ್ಕಳು ಹುಟ್ಟುತ್ತಾರೆ, ಒಂದು ಹುಡುಗ ಒಂದು ಹುಡುಗಿ. ಹುಡುಗನ ಹೆಸರು ನಲಸೇನ ಅಂತ ಇಡ್ತಾರೆ, ಹುಡುಗಿ ಹೆಸರು ಮಹೇಶ್ವರಿ ಅಂತ ಇಡ್ತಾರೆ. ಈ ನಳಸೇನ
ಮ್ಲೇಚ್ಛರ ಭಾವನೆಗಳನ್ನು ತುಂಬ ಬೇಗ ಕಲಿತಾನೆ. ಆದರೆ ಮಹೇಶ್ವರಿ ಲಲಿತಾ ಉಪಾಸನೆ ತುಂಬ ಮಾಡ್ತಾಳೆ. ಯಾಕಂದರೆ ಗಿರಿಜಾದೇವಿನೂ ಲಲಿತಾದೇವಿ ಉಪಾಸಕಳು. ಈಗ ಸುರಸೇನ ವಾಪಸ್ ಅಲ್ಲಿಗೆ ಬಂದು ಮ್ಲೇಚ್ಛರಲ್ಲಿ ಯುದ್ಧ ಮಾಡಿ ಅವರ ಮಕ್ಕಳನ್ನು ವಾಪಸ್ ಕರ್ಕೊಂಡು ಹೋಗೋಕ್ಕೆ 5 ವರ್ಷ ಹಿಡಿಯುತ್ತೆ. ತದನಂತರ ಸುರಸೇನ ಈ ಮಕ್ಕಳನ್ನು ಅವರ ಅಕ್ಕನಿಗೆ ಒಪ್ಪಿಸ್ತಾನೆ. ಅವರ ಅಕ್ಕ ಬೆಳೆಸಿ ಮದುವೆ ಮಾಡಿ ಕೊಡ್ತಾಳೆ. ಆ ರೀತಿಯಲ್ಲಿ ಮಹೇಶ್ವರಿ ರಿಪುಂಜಯನ್ಗೆ ಮದುವೆ ಆಗಿ ಗಿರಿರಾಜಪುರಂಗೆ ಬರ್ತಾಳೆ. ಇಲ್ಲಿಗೆ 2 ರಾಜ್ಯಗಳಿಂದ ಇಬ್ಬರು ಬಂದು ಒಂದು ಕಡೆ ಸೇರಿದ್ರು. ಈಗ ವಿಲನ್ ಇವನು ಜಯದ್ರಥನೇ, ಆದರೆ ಈ ಕಥೆಯಲ್ಲಿ ವಿಂಧ್ಯ ಪರ್ವತದ ಸ್ವಾಮಿ ಅಂತ ಹೆಸರುವಾಸಿಯಾಗಿರ್ತಾನೆ. ಇವನು ಒಂದು ಚಂಡಿ ಉಪಾಸನೆ, ಆಗ ಜರಾಸಂಧ ಪೂಜೆ ಮಾಡ್ತಿದ್ದಂಥ ಚಂಡಿ ವಿಗ್ರಹವನ್ನು ಕಾಡಲ್ಲಿ ಸ್ಥಾಪಿಸಿರ್ತಾರಲ್ಲ, ಆ ವಿಗ್ರಹವನ್ನು ಪೂಜೆ ಮಾಡ್ತಾ ಇರ್ತಾನೆ. ಇವರು ಪೂಜೆ ಮಾಡಿ ಹೇಗೆ ಆ ವಿಗ್ರಹವನ್ನು ಮಾಡಿರ್ತಾನೆ ಅಂದರೆ, ಕಣ್ಣು ನೋಡಲಿಕ್ಕೆ ಪೂರ್ತಿ ಕೆಂಪು, ಅದರಲ್ಲಿ ಕಪ್ಪನೆಯ ಕಣ್ಣು, ಅದರಲ್ಲಿ ಬಿಳಿ ಡೈಮಂಡ್ ಇಟ್ಟಿರ್ತಾರೆ. ಮಧ್ಯರಾತ್ರಿಯಲ್ಲಿ ನೋಡಿದ್ರೂ ಆ ಡೈಮಂಡ್ ಹೊಳಪಿನಿಂದ ಆ ಕಣ್ಣುಗಳು ಆ ಕೆಂಪು ಮತ್ತು ಈ ಕಾರ್ನಿಯಾ ಬ್ಲ್ಯಾಕ್ ಕಲರ್ ಅದು ಮೂವ್ ಆಗ್ತಿದೆಯೇನೋ ಅನ್ನೋ ಥರ ಕಾಣಿಸಿ ಎಂಥವ್ರನ್ನೂ ಭಯಗೊಳಿಸ್ತಾ ಇರುತ್ತೆ. ಸಾಧಾರಣವಾದ ವ್ಯಕ್ತಿ ಆದರೆ ಸಾಯ್ತಾರೆ. ಆದರೆ ಅಲ್ಲಿ ಇದ್ದ ಇನ್ನೊಬ್ಬ ಸಿದ್ಧ ಅಥವಾ ಒಬ್ಬ ಋಷಿ ವೇಷದಲ್ಲಿ ಇವನು ವಿಂಧ್ಯ ಪರ್ವತದ ಸ್ವಾಮಿ. ಇವನು ಒಂದು ಕೊರಡ ತಗೊಂಡು ಚಂಡಿದೇವಿ ವಿಗ್ರಹವನ್ನು ಚೆನ್ನಾಗಿ ಹೊಡಿತಾ ಇರ್ತಾನೆ. ಏನೇ ಚಾಮುಂಡಿ, ನಿನಗೆ ನನ್ನ ಹೆಸರು ಕೇಳಿದ್ರೇ ಭಯ ಆಗಬೇಕಿತ್ತು. ನಾನು 40 ವರ್ಷಗಳ ಕಾಲ ಎಷ್ಟು ಕಠೋರವಾದ ತಪಸ್ಸು ಮಾಡಿದೆ. ನನ್ನ ದೇಹವನ್ನು ಅಲ್ಲಲ್ಲೇ ಚುಚ್ಚಿ ನಿನ್ನ ನಾಲಿಗೆಗೆ ನನ್ನ ರಕ್ತ ಬಳೆದೆ. ಆಗ್ತಾನೆ ನೀನು ಇನ್ನು ಸಾಕು ಮಾಡು ನಿನ್ನ ತಪಸ್ಸು ಅಂತ ಹೇಳಿದೆ. ಇಷ್ಟು ದಿನ ಆದರೂ ನನ್ನ ಆಸೆ ಯಾಕೆ ನೆರವೇರಿಸಲಿಲ್ಲ ನೀನು ಅಂತ ಹೇಳಿ ತಗೊಂಡು ಚೆನ್ನಾಗಿ ಹೊಡಿತಾ ಇರ್ತಾನೆ. ಸ್ವಲ್ಪ ಹೊತ್ತಿಗೆ ಸುಸ್ತಾಗಿ ಕೆಳಗೆ ಬೀಳ್ತಾನೆ. ಅವನು ಎಷ್ಟು ಏಟಾದರೆ ಆ ವಿಗ್ರಹಕ್ಕೆ ಹೊಡೆದಿರ್ತಾನೋ ಅಷ್ಟು ಏಟುಗಳು ಅವನ ದೇಹದ ಮೇಲೆ ಆಗಿ ರಕ್ತ ಸೋರ್ತಾ ಇರುತ್ತೆ. ಸ್ವಲ್ಪ ಹೊತ್ತಿಗೆ ಎದ್ದು ಅವನು ಸ್ವಲ್ಪ ಸುಧಾರಿಸ್ಕೊಂಡು ತೆವಳ್ಕೊಂಡು ಅಲ್ಲಿ ಹತ್ತಿರದಲ್ಲಿ ಇರುವಂಥ ಒಂದು ಕೊಳನಕ್ಕೆ ಹೋಗಿ ಆ ರಕ್ತವನ್ನೆಲ್ಲ ತೊಳೆದು ತನ್ನಗೆ ತಾನು ಸುಧಾರಿಸ್ಕೊಂಡು ಮತ್ತೆ ಬಂದು ಮಜ್ಜ ಮಾಂಸಗಳನ್ನು ಎಲ್ಲ ಸುತ್ತಲೂ ಇಟ್ಟು ಪೂಜೆಗೆ ಕೂರ್ತಾನೆ. ಈ ರಿಪುಂಜಯನ್ಗೆ ಮತ್ತು ಮಹೇಶ್ವರಿಗೆ ಒಬ್ಬಳು ಮಗಳಿರ್ತಾಳೆ. ಅವಳ ಹೆಸರು ತುಳಸಿ. ರಿಪುಂಜಯನ್ಗೆ ಇರೋ ಮಹಾಸೇನಾನಿ ಹೆಸರು ಮುನೀಕಾ. ಇವನು ಕುಟಿಲ ಬುದ್ಧಿಯವನು. ರಿಪುಂಜಯನ್ನ ಸಾಯಿಸಿ ತಾನು ಈ ರಾಜ್ಯಭಾರ ಮಾಡಬೇಕು ಅಂತ ಫಸ್ಟ್ ಅಂದ್ಕೊಳ್ತಾನೆ. ಇವನು ಮೊದಲಿಗೆ ಅತಿ ಸಾಧಾರಣವಾದ ವ್ಯಕ್ತಿ, ಆದರೆ ಕೆಲವೊಂದು ನರಿಗಳನ್ನೆಲ್ಲ ಬಲಿ ಕೊಟ್ಟು ಯಾವುದೋ ಒಂದು ಕ್ಷುದ್ರ ದೇವತೆಯನ್ನು ಹೋಲಿಸ್ಕೊಂಡು ಕೇಳ್ತಾನೆ, ನನಗೆ ರಾಜ ಆಗಬೇಕಾಗಿದೆ ಅಂತ. ಅದಕ್ಕೆ ಆ ಕ್ಷುದ್ರ ದೇವತೆ ಹೇಳ್ತಾಳೆ, ನಿನ್ನ ಹಣೆ ಬರಹದಲ್ಲಿ ಅದು ಇಲ್ಲ, ಆದರೆ ನಿನ್ನ ಮಗನಿಗೆ ಇದೆ ಅಂತ ಹೇಳಿರ್ತಾಳೆ. ಹಾಗಾಗಿ ಅಟ್ಲೀಸ್ಟ್ ನನಗೊಂದು ಮಹಾಸೇನಾನಿ ಆಗೋ ಅಷ್ಟು ಒಳ್ಳೆ ಆಶೀರ್ವಾದ ಆದರೂ ಮಾಡು ಅಂತ ಕೇಳ್ಕೊಂಡಾಗ ಆ ಕ್ಷುದ್ರ ದೇವತೆ ಇವನಿಗೆ ನೀನು ಪ್ರೊಫೆಷ್ನಲ್ಲಿ ಮೇಲೆ ಹೋಗ್ತೀಯಾ ಅಂತ ಹೇಳಿ ಆಶೀರ್ವಾದ ಮಾಡಿರ್ತಾಳೆ. ಈಗ ಇವನು ಫಸ್ಟು ಒಂದು ಸಾಧಾರಣವಾದ ಸೈನಿಕನಂತೆ ಜಾಯ್ನ್ ಆಗಿ ಮಹಾಸೇನಾನಿ ಹುದ್ದೆಗೆ ಬಂದಿರ್ತಾನೆ. ಇವನಿಗೆ ಹೇಗೂ ರಾಜನಾಗೋ ಯೋಗ ಇಲ್ಲವಾದ ಕಾರಣ ತನ್ನ ಮಗನಿಗೆ ರಾಜ ಆಗಬೇಕು ಅಂತಂದರೆ ಈ ರಿಪುಂಜಯನ ಮಗಳನ್ನು ಮದುವೆ ಮಾಡಿಕೊಂಡು ಅಲ್ಲಿ ತನ್ನ ಮಗನನ್ನು ರಾಜನಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಆದರೆ ರಿಪುಂಜಯ ತನ್ನ ಮಗಳನ್ನು ಮಹಾಸೇನಾನಿ ಮಗನಿಗೆ ಕೊಡ್ತಾನ? ಹಾಗೆ ಈ ಜಯದ್ರಥ ಕಾಡಲ್ಲಿ ಇರೋ ಚಂಡಿ ಹತ್ರ ಇದ್ದಾನಲ್ವ, ಅವನು ಕೇಳ್ತಾ ಇದ್ದ ವರ ಆದರೂ ಏನು? ಮಹೇಶ್ವರಿ ಕೂಡ ಚಂಡಿ ಉಪಾಸಕಳೆ. ಇವಳಿಗೂ ಮತ್ತು ಆ ಚಂಡಿ ವಿಗ್ರಹಕ್ಕೂ ಅಥವಾ ಈ ವಿಂಧ್ಯ ಪರ್ವತ ಸ್ವಾಮಿಗಳಿಗೂ ಇರೋ ನಂಟು ಸಂಬಂಧ ಎಲ್ಲ ಏನಾಗುತ್ತೆ? ಇದನ್ನು ನಾಳೆ ಎಪಿಸೋಡಲ್ಲಿ ಹೇಳ್ತೀನಿ. ಕೇಳಿದವರಿಗೆ ಧನ್ಯವಾದಗಳು. ನಿಮಗೆ ಈ ಕತೆ ಅಥವಾ ನನ್ನ ನರೇಷನ್ ಇಷ್ಟ ಆಗೋದಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಿ. ಹಾಗೆ ನಾನು ಸಾಧ್ಯವಾದಷ್ಟು ಆಡು ಭಾಷೆಯಲ್ಲೇ ಈ ಕಥೆಯನ್ನು ಹೇಳ್ತಾ ಇದ್ದೀನಿ. ಕಾರಣ
ಎಲ್ರಿಗೂ ಕತೆ ರೀಚ್ ಆಗಬೇಕು ಅನ್ನೋದು. ನಾನು ಭಾಷೆ ಮೇಲೆ ಆಗಲಿ ಅಥವಾ ನನ್ನ ಎಕ್ಸ್ಪ್ರೆಷನ್ಸ್ ಮೇಲೆ ಆಗಲಿ ತುಂಬ ಕಾನ್ಸಂಟ್ರೇಟ್ ಮಾಡಿಲ್ಲ. ಸಾಧ್ಯವಾದಷ್ಟು ಕಥೆಯನ್ನು ಪೂರ್ತಿ ತಲುಪಿಸೋ ಪ್ರಯತ್ನ ಮಾಡಿದ್ದೀನಿ. ನನ್ನ ಹೆಸರು ಶಾರದಾ ಯಲಮಂದಲ. ಗುಡ್ ನೈಟ್.